ಅದ್ಗೆ ಅದ್ಗೆ ಏನ್ ಮಾಡ್ತಾ ಇದ್ದೀರಾ? ಏನದು? ಮ್ಯಾಕೆ ಒತ್ತಿಂದು ತಲೆ ಸಾರು ಮಾಡೋಣ ಅಂತಾನೆ ನಿಮ್ಮ ಅಣ್ಣಯ್ಯ. ಇಲ್ಲೇ ನಮ್ಮೂರಾಗ ಯಾರನ ಮ್ಯಾಕೆ ಒತ್ತನ ಕಡ್ದಿದ್ರಂತೆ, ತಲೆ ತಂದಿತ್ತು. ನಾನು ಯಾತು ಜಿಲೇಬಿ ಬಂದಾಗಿಂದ ಯಾತು ಮಾಡಿಲ್ಲ, ಯಾಕಂತ ತಂದೆ ಹೆಂಗೂ ಅತ್ಲಾಗೆ ಮ್ಯಾಕೆ ಒತ್ತನ ಕಡ್ದಿದ್ರಲ್ಲ ಯಾರನ ತಾಂಬಂದೈತಿ. ಅಲ್ಲೇ ವಾಲ್ತಕ್ ಹೋಗಿ ಹಂಗೆ ಸುಟ್ಕೊಂಡು ಹಂಗೆ ಕತ್ತರಿಸ್ಕೊಂಡ್ ತಾಂಬಂದೈತಿ. ಸಾರು ಮಾಡೋಣ ಅಂತಾನ ಸಣ್ಣಕ್ಕೆ ಕೊಯ್ಕೊಂತಿದ್ದೆ. ಎಲ್ಗೋಗಿದ್ ನೀನು? ನಮ್ಮ ಅಕ್ಕ ಗುಲಾಬಿ ಬಂದಿದ್ಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾರೆ ಜಿಲೇಬಿ ಅಂತ ಹೇಳಿ ಕರಿಯಕ್ ಬಂದಿದ್ಲು. ನೀನು ಇರ್ಲಿಲ್ಲ, ಏಳೋಗನ ಅಂತಂದೆ. ಪಾಪನ ಕರ್ಕೊಂಡು ಹೋದೆ. ಹಂಗೆ ಅವಳು ಪಾಪನ ಕರ್ಕೊಂಡು ಹೋಗ್ತೀನಿ ಒಂದು ಚೆನ್ನಾವತ್ತು, ಅಲ್ಲಿ ಆಲೆದಾವೆ ಕಿರಾನ ಹತ್ರ ಕುಡಿಸ್ತೀನಿ ಅಂತ ಹೇಳಿಳು. ಸರಿ ಕರ್ಕೊಂಡು ಹೋಗು, ಆಮೇಲೆ ಕರ್ಕೊಂಬ ಜಾಲ್ದು ಹೊಳ್ತಾನೆ ತಿರ್ಗ. ಇನ್ನ ಸಣ್ಣನು, ಇನ್ನ ಒಂದು 2-3 ತಿಂಗಳನು ಅದಕ್ಕೆ ಹೊಳ್ತಾನೆ ಅಂತಂದೆ. ಇಲ್ಲ ಜಾಲ್ ಕರ್ಕೊಂಬತ್ತೀನಿ ಅಂತಾನ ಕರ್ಕೊಂಡು ಹೋಗಿ ಅವಳೆ. ಅವಳಿಗೂ ಆಸೆ ಮಕ್ಕಳಂದ್ರೆ ಅದಕ್ಕೆ ಎತ್ಕೊಂಡು ಹೋಗಿ ಅವಳೆ. ಎತ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳಿ ನಾನು ಅದೇ ಬಂದೆ. ಅಯ್ಯೋ ಇನ್ನು 3 ತಿಂಗಳು ಪಾಪನ ಅದ್ ಯಾಕೆ ಕರ್ಕೊಂಡು ಹೋಗ್ಲಿ? ಏನೋ ಒಂದು ಆಲೆನೆ ಒಂದು 7-8 ತಿಂಗಳಾದ್ರೆ ಕರ್ಕೊಂಡು ಹೋಗ್ಬೋದಮ್ಮ. ಹೋಗು ಜಾಲ್ ಕರ್ಕೊಂಬರೋಗಿ ಹೋಗಿ. ತಿರ್ಗ ಗಾಳಿ ಬೇರೆ ಬೀಸ್ತೈತಿ, ಆಮೇಲೆ ತೊಂಡಿ ಗಿಂಡಿ ಆಗಿ ನೆಗಡಿ ಆದ್ರೆ ಏನ್ ಮಾಡ್ತೀಯ? ಹುಡುಗರಿಗೆ ಕಾಯಿಲೆ ಆಗ್ಬಾರ್ದು, ಚೆನ್ನಾಗಿ ಬೆಳ್ಕೋಬೇಕು. ಬೆಳಿಬೇಕಾದ್ರಿ ಯಾಕೆ ಕಳ್ಸಕ್ ಹೋದೆ? ಏನು ಬೇಡ ಅಂತ ಕರ್ಕೊಂಬರ್ಬೇಕೋ ಬೇಡವೋ? ಅವಳೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಎತ್ಕೊಂಡು ನಾನು ಇನ್ನು ಹೆಂಗ್ ಬೇಡ ಅಂಬನ ಬೇಜಾರು ಮಾಡ್ಕೊಂತಾಳೆ ಅಂತೇಳಿ ಇರ್ಲಿ ಬಿಡತ್ಲ ಕರ್ಕೊಂಡು ಹೋದ್ರೆ ಹೋಗ್ಲಿ ಅಂತೇಳಿ ಕರ್ಕೊಂಡು ಹೋಗಿ ಜಾಲ್ ಕರ್ಕೊಂಬ ಅಂತ ಹೇಳಿದೆ. ಕರ್ಕೊಂಬತ್ತೀನಿ ಹಿಂಗೆ ಹೋಗಂಗೆ ಬತ್ತೀನಿ ಅಂತ ಹೇಳಿಳು. ಕರ್ಕೊಂಬತ್ತಾಳೆ ಹೇಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದು. ಅವಳೆ ಇಲ್ಲಿಗೆ ಕರ್ಕೊಂಬಂದಿದ್ರೆ ಆಗದಮ್ಮ. ಅವಳು ಬರಲ್ಲ ಅಂತಂದು ಹೋಗ್ತೀನಿ ಅಲ್ಲಿಗೆ ಎತ್ಕೊಂಡು ಒಂದು ಸಣ್ಣ ಆಟಾಡಿಸಿ ಕರ್ಕೊಂಬತ್ತೀನಿ ಅಂದ್ಲು. ಬಿಡತ್ಲಾಗ ಎತ್ಕೊಂಡು ಹೋದ್ರು ಹೋಗ್ಲಿ ಅಂತೇಳಿ ಅದೇ ಬಂದೆ. ಸರಿ ಬಾ ಕುಕ್ಕ ಬಾ, ಇತ್ಲಾಗೆ ಎಷ್ಟಂತ ನಿಂತ್ಕೊಂಡಿರ್ತೀಯ. ಅಲ್ಗಾನ ಹೋಗಿ ನಡ್ಕೊಂಡು ಬರೋ ಒಟ್ಟಿಗೆ ಸಾಕಾಗಿರುತ್ತೆ. ಕುಕ್ಕ ಬಾ. ಕುಕ್ಕಳಿ ಕೆಳ ಕುಕ್ಕಂಡ ಆಮೇಲೆ ತಂಡಿ ಗಿಂಡಿ ಆದತು. ತಣ್ಣಗೈದ ಬಂಡಿ ತಂಡಿ ಏನು ಆಗಲ್ಲ ಬಿಡಿ, ಅದಕ್ಕೆ ಕೆಳಗೆ ಕುಕ್ಕಂತೀನಿ. ನನ್ಗೆ ಹೋಗಿ ಬಂದಿದ್ದು ಕತ್ಕನು ಸೆಕೆ ಆದಂಗೆ ಆಗ್ತೈತಿ. ಇದೆಲ್ಲ ಇನ್ನು ಯಾಕೆ ಮಾಡಕ್ ಹೋದ್ರಿ ಅತ್ತಿಗೆ? ಸುಮ್ಮನಿರಮ್ಮ ಜಿಲೇಬಿ, ನೀನು ಬಂದಾಗಿಂದನ ಯಾತು ಮಾಡಿಲ್ಲ, ಕೋಳಿ ಸಾರು ಮಾಡಿಲ್ಲ, ಕುರಿ ಸಾರು ಯಾತು ಮಾಡಲಿಲ್ಲ. ಯಾಕಂದ್ರೆ ಒಬ್ಬಟ್ಟನ ಮಾಡೋಣ ಅಂತಂದ್ರೆ ಏನು ಬೇಡ ಬಿಡಿ ಅತ್ತಿಗೆ ಅಂತಂದು. ಅದಕ್ಕೆ ಬಾಂತಿಗೆ ತಲೆ ಸಾರು ಚೆನ್ನಾಗಿರುತ್ತಂತಿ. ಅದಕ್ಕೆ ನೀ ತಕೊಂಬಂದೈತಿ ನಿಮ್ಮ ಅಣ್ಣಯ್ಯ, ಮಾಡ್ತಾ ಇದೀನಿ. ಆಮೇಲೆ ಉಂಬಕ್ಕಾಗುತ್ತೆ. ತಲೆ ಸಾರು ಬೋಲ್ ಚೆನ್ನಾಗಿರುತ್ತೆ. ನೀನೆಂದು ಉಂಡಿಲ್ಲ? ಉಂಡಿದ್ದೀನಿ ಅತ್ತಿಗೆ. ನಮ್ಮ ಚಿಕ್ಕಮ್ಮರ ಹತ್ರ ಇದ್ದಾಗ ಏನು ತಿಂಬಕ್ ಆಗ್ತಾ ಇರಲಿಲ್ಲ ಅಂತದೆಲ್ಲನ. ಆಮೇಲೆ ನನ್ನ ಗಂಡನ ಮನೆಗೆ ಬಂದ್ಮೇಲೆ ಒಂದ್ಸಲ ಏನೋ ಯಾರೋ ನಮ್ಮೂರಾಗೇನೆ ಯಾರೋ ಕಡ್ದಿದ್ರು. ಅವಾಗ ಒಂದ್ಸಲ ನನ್ನ ಗಂಡನೇ ತಂದಿದ್ರು. ಅವಾಗ ಒಂದ್ಸಲ ಉಂಡಿದ್ದೆ ಅಷ್ಟೇನೆ. ತುಂಬಾ ದಿನ ಆಗಿತ್ತು ಅದಕ್ಕಿಂತ ಮುಂಚೆಲ್ಲ ಉಂಡು. ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ. ಏನೇ ಲಕ್ಷ್ಮಕ್ಕ ಏನ್ ಮಾಡ್ತಾ ಇದ್ದೀರಾ? ನಮ್ಮಯ್ಯಪ್ಪ ತಲೆ ಮಾಂಸ ತಂದಿತ್ತು, ಮೇಕೆ ಒತ್ತುಂದ. ಅದಕ್ಕೇನೆ ಸಾರು ಮಾಡೋಣ ಅಂತೇಳಿ ಕೊಯ್ಕೊಂತಿದ್ದೆ ಸಣ್ಣಕ್ಕೆ. ಕುಕ್ಕ ಉಂಡು ಬಂದೆ ಅಲ್ಲೇನಿ? ಈಗ ಉಂಡು ಬಂದಮ್ಮ. ಅವಾಗ್ಲೇ ಬಂದೆ ನಿಮ್ಮಂತಕ್ ಬರೋಣ ಅಂತಾನ. ಅಲ್ಲಿ ಇವ್ರ ಮಂತಕ್ ಹೋದೆ, ರಾಜ ಮಲ್ಲಿನ್ ಮಾತಾಡ್ಸ್ಕೆ ಬರೋಣ ಅಂತಾನ. ಹೌದೇನು? ಏನ್ ಮಾಡ್ತಿದ್ರು ರಾಜನು ಮಲ್ಲಿನು? ರಾಜ ಏನೋ ಸಂಬಳ ತಂದಿದ್ದಂತೆ, ಮೊದಲನೇ ತಿಂಗಳ ಸಂಬಳನ. ಅದ್ರಾಗ ಏನೋ ಮೈಸೂರು ಪಾಕ ಯಾತ ತಂದಿದ್ದಂತೆ ಎಲ್ಲಾರ್ಗು ಕೊಡಕ್ಕೆ. ಅದನ್ನ ಅವ್ರ ಅಮ್ಮಯ್ಯರ ಮಂತಕ್ ತಗೊಂಡೋಗಿದ್ದಂತೆ ಕೊಡಕ್ಕೆ. ಹೌದಾ? ಕಾಳಮ್ಮಯ್ಯನ ಬೈಲಿಲ್ವಂತ? ಇಲ್ಲ ಕಣೆ ಲಕ್ಷ್ಮಕ್ಕ, ಬೈಲಿಲ್ವಂತೆ. ಸಮಾಧಾನ ಮಾಡಿ ಏನೂ ಆಗಲ್ಲ, ಮನೆಗೆ ಬರೀರಂತೆ ಒಂದು ಒಳ್ಳೆ ದಿವಸ ನೋಡಿ ಅಂತಾನ ಇವಳು ಕಳ್ಸಿದ್ಲಂತೆ. ಮಗನ್ ತಲೆ ಸೌರಿ. ನಾನು ಎಲ್ಲೋ ಬೈದಿರ್ತಾಳೆ ಅಯ್ಯಮ್ಮೆಯಲ್ಲಿ ಒಳ್ಳೆ ರೀತಿಲಿ ಮಾತಾಡಿಸ್ತಾಳೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ರಾಜ ಬಂದು ಹೇಳಿದ್ಮೇಲೆ ನನಗೂ ಗೊತ್ತಾಯ್ತು, ಕಾಳಮ್ಗೊಂದಿಟ್ಟು ಬುದ್ಧಿ ಬಂದಿರಂಗೈತೆ ಅಂತಾನ. ಹೆಂಗೋ ಚೆನ್ನಾಗಿರ್ಲಿ ಬಿಡ್ತಾಯಿ. ಅಪ್ಪಯ್ಯ ಅಮ್ಮಯ್ಯ ಒಂತಾಗೆ, ಮಗ ಸೊಸೆ ಒಂತಾಗೆ ನೋಡಕ್ಕಾಗ್ತಿಲ್ಲ ಜನಗಳೆಲ್ಲಾರು ಆಡ್ಕೆಮಾರು. ಮಲ್ಲಿನ ಬೈಕೆಮಾರು ಇವಳೆ ದೂರ ಮಾಡಿರೋದು ಅಂತಾನ. ಹೆಂಗೋ ಅತ್ಲಾಗೆ ಆ ಮನೆಗೆ ಹೋಗಿ ನೆಮ್ಮದಿಯಾಗಿರ್ಲಿ. ನಮ್ಗೆ ಏನಮ್ಮ ಚೆನ್ನಾಗಿದ್ರೆ ನೋಡ್ಬೋದು, ಚೆನ್ನಾಗಿಲ್ಲ ಅಂತಂದ್ರೆ ನೋಡಕ್ಕಾಗಲ್ಲ. ಆ ಕಾಳಮ್ಮ ಸಾವುಕಾರರಿಗೂ ಏನಾದ್ರು ಕಷ್ಟ ಬಂತಂದ್ರೆ ಯಾರು ಇಲ್ಲ ಮನೆಯಾಗೆ. ಆ ಗುಲಾಬಿ ಒಬ್ಳು ಬಿಟ್ಟೆ ನೇತ್ರ ಓಡ್ ಬರ್ತಾಳೆ. ಅವಳೇನೇನು ನಿಜವಾಗ್ಲೂ ಏನು ಅವ್ರ ಮೇಲೆ ಪ್ರೀತಿ ಇಲ್ಲ. ಅವಳಿಗಿರೋದು ಎಲ್ಲನ ಆಸ್ತಿ ಮೇಲೆ ಪ್ರೀತಿ. ಇವ್ರ ಮೇಲೆ ದೊಡ್ಡದಾಗಿ ಪ್ರೀತಿ ಐತಿ ಅನ್ನೋ ತರ ತೋರಿಸ್ಕೊಂತಾಳೆ, ನಾಟಕ ಮಾಡ್ತಾಳೆ ಅಷ್ಟೇನೆ. ಅವಳಿಗೆ ಬೇಕಾಗಿರೋದು ದುಡ್ಡು ಒಡವೆ ಆಸ್ತಿ ಅಷ್ಟೇನೆ. ಗುಲಾಬಿ ಇದ್ರೆ ಅವಳು ಏನು ಮಾಡಕ್ಕಾಗಲ್ಲ ಕಣಿ, ಮನೆ ಕೆಲಸ ಮಾಡೋಳು, ಮನೆ ಕೆಲಸ ಮಾಡ್ಕೊಂಡು ಇರ್ತಾಳ ಅಷ್ಟೇನೆ. ಹೆಂಗೋ ಬಿಡು, ಕಾಳಮ್ಮಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಬಂದೈತಲ್ಲ, ಇನ್ಮೇಲಾದ್ರೂ ಚೆನ್ನಾಗಿರ್ಲಿ. ಗುಂಡಕಯ್ಯ, ಈಗ ಗುಲಾಬಿ ಅವ್ರ ಮನೆಗೆ ಇರೋಕ್ಕೆ ಪರವಾಗಿಲ್ಲ. ಇಷ್ಟು ದಿನನ ನೇತ್ರ ಬೇರೆ ಮದುವೆ ಮಾಡ್ಕೊಂಡು ಹೋದ್ಲು. ರಾಜ ಬೇರೆ ಮನೆ ಮಾಡ್ಕೊಂಡು ಹೋದ. ಆ ಕಾಳ ಮನೆ ಬೈದು ಕಳ್ಸಿಡು ಬೇರೆ ಇರ್ರಿ ಅಂತಾನ. ಗುಲಾಬಿ ಇರೋದಕ್ಕೆ ಹೆಂಗೋ ಪರವಾಗಿಲ್ಲ, ಎಲ್ಲ ಕೆಲಸನೂ ಮಾಡಾಳು. ಗುಲಾಬಿ ಎಲ್ಲ ಕೆಲಸ ಮಾಡಾಳ. ಕಾಳಮ್ಮ ಎಲ್ಲಾದ್ರೂ ಚೆನ್ನಾಗಿಲ್ಲ ಅಂತಂದ್ರು ಮನೆ ಕೆಂಡ್ರು ಏನು ತೊಂದ್ರೆ ಆಗ್ತಾ ಇರ್ಲಿಲ್ಲ. ನೇನ್ ಸಾವುಕಾರ ಆ ತಿಪ್ಪೆ ಎಲ್ಲ ವಾಲ್ತ ನೋಡ್ಕೆಮಾರು, ವ್ಯವಹಾರ ಇದ್ರೆ ಎಲ್ಲನ ಸಾವುಕಾರ ನೋಡ್ಕೆಮಾರು. ಆದ್ರೆ ಕಾಳಮ್ಮನ ಒಂದ್ ಸ್ವಲ್ಪ ಎಲ್ಗನ ಕರ್ಕೊಂಡು ಹೋಗಕ್ಕೆ ಯಾರೋ ಒಬ್ರು ಇರ್ಬೇಕು ಅನ್ಸುತ್ತೆ. ನಮ್ಮರು ನಮ್ಮ ಮಕ್ಕಳಾದ್ರೆ ಚಂದ ಅನ್ಸುತ್ತೆ. ಏನನ್ನ ಚೆನ್ನಾಗಿಲ್ದಂಗಿದ್ದಾಗ ನಮ್ಮರ ಹತ್ರದಾಗಿದ್ರೆ ಎಷ್ಟೋ ಸಮಾಧಾನ ಮನ್ಸಿಗೆ. ಕಾಳಮ್ಗೆ ಇವಾಗ ಚೆನ್ನಾಗಿರ್ಲಿಲ್ವಲ್ಲ, ಅವಾಗ ಹಂಗ ಅನ್ಸೈತಿ, ಯಾರಾದ್ರೂ ಇರ್ಬೇಕಾಯ್ತು ನನ್ ಮಗ, ಇರ್ಬೇಕಾಯ್ತು ನನ್ ಮಗಳಾಗಿ ಅಂತಾನ. ಅದಕ್ಕೆ ಈಗ ಬುದ್ಧಿ ಬಂದಿರ್ಬೇಕೇನ. ಮನೆಗ್ ಬಾ ಅಂತ ಹೇಳಲ್ವೇ. ಹೂ ಕಣೆ ಲಕ್ಷ್ಮಕ್ಕ, ನಮ್ಗೇನಾನ ಚೆನ್ನಾಗಿಲ್ದ ಇದ್ದಾಗ ಕಷ್ಟ ಬಂದಾಗಲೇ ಮತ್ತೀಗ
ನೆನಪಾಗೋದು ನಮ್ಮವರು ಅಂತಾನ. ನಮ್ಮವರು ಅಂತಾನ. ನಮಗೆ ಆತ್ಮೀಯ ಆಗಿರೋರು, ನಮ್ಮ ಮನ್ಸಿಗೆ ಹತ್ರ ಆಗಿರೋರು ನಮ್ಮ ಜೊತೆಗಿದ್ರೆ ಎಷ್ಟೋ ಸಮಾಧಾನ, ನೆಮ್ಮದಿ ಇರುತ್ತೆ. ಕಾಯಿಲೆನೂ ಜಲ್ದಿ ವಾಸಿ ಆದಂಗೆ ಆಗುತ್ತೆ. ಯಾರು ಇಲ್ಲ ಅಂತಂದ್ರೆ ಆ ಕಾಯಿಲೆ ಅರ್ಧ ಚಿಂತೆ. ಯಾರು ಇಲ್ಲಪ್ಪ ಅಮ್ಮಂಗ ಅದು ಚಿಂತೆ. ಅದು ಎರಡು ಸೇರ್ಕೊಂಡು ಕಾಯಿಲೆ ಇನ್ನ ಸ್ವಲ್ಪ ದಿನ ವಾಸಿನೇ ಆಗಲ್ಲ, ಜಾಸ್ತಿ ದಿನ ಹಂಗೆ ಇರುತ್ತೆ. ಹ್ಞೂ ಕಣ್ಗುಂಡಜ್ಜಿ, ನೀನು ಹೇಳ್ದಂಗೆ ಏನಾನ ಸೆನಕಿಲ್ದೆ ಇದ್ದಾಗ, ಕಷ್ಟ ಬಂದಾಗ ನಮ್ಮ ಮನ್ಸಿಗೆ ಹತ್ರ ಇರೋರು ಮಗ್ಲ ಕುಕ್ಕೊಂಡು ಒಂದೆರಡು ಸಮಾಧಾನದ ಮಾತು ಹೇಳಿದ್ರೆ ಎಷ್ಟೋ ಮನ್ಸಿಗೆ ಸಮಾಧಾನ ಆಗುತ್ತೆ. ನೆಮ್ಮದಿನೂ ಇರುತ್ತೆ. ಯಾರು ಇಲ್ಲ ಎಂಬ ಚಿಂತೆ ಇರಲ್ಲ ಅವಾಗ. ಬಿಡಪ್ಪ, ನಮಗೂ ಚೆನ್ನಾಗಿಲ್ದಿದ್ರೆ ಯಾರನ್ನ ಒಬ್ರು ಇದಾರಲ್ಲ ಕಷ್ಟಕ್ಕೆ ಆಗಾರು ಅಂತ ಅನ್ಸುತ್ತೆ. ಇನ್ನೊಂದು ವಿಷಯ ಕಣ್ಗುಂಡಜ್ಜಿ, ಗುಲಾಬಿ ಇದಾಳಲ್ಲ, ಗುಲಾಬಿ ಅವಳ ಯಾರು ಅಂದ್ಕೊಂಡೆ? ಈ ಜಿಲೇಬಿಯವರ ಅಕ್ಕಯ್ಯ. ಅಕ್ಕಯ್ಯ? ಇದೇನಿಲ್ಲ ಸುಮಕ್ಕ ಹಿಂಗೆ ಹೇಳ್ತಾ ಇದೀಯಾ ಇದಕ್ಕಿದ್ದಂಗೆನೆ? ಹೂ ಕಣ್ಗುಂಡಜ್ಜಿ, ನಮ್ಗೂ ಆ ಗುಲಾಬಿ ನಮ್ಮ ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಇವರಿಬ್ರು ಅಕ್ಕ ತಂಗಿಯರು ಅಂತಾನ. ಇವ್ರಿಗೆ ಗೊತ್ತಿರ್ಲಿಲ್ಲ ಅದು. ಒಬ್ರಿಗೊಬ್ರು ಮಾತಾಡ್ಕೊಂಡ್ಮೇಲೆ ಗೊತ್ತಾಗೈತಿ ನಿಮ್ದು ಯಾವರು, ನೀನ್ ಎಲ್ಲಿ ಇದ್ದೆ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತೇಳಿ ಇಬ್ರು ಮಾತಾಡ್ಕೊಂಡಾಗ ಅವಾಗ ಗೊತ್ತಾಗೈತಿ ಇವರಿಬ್ರು ಅಕ್ಕಯ್ಯ ತಂಗಿ ಅಂತಾನ. ನಿನ್ಗೆ ಗೊತ್ತಿರ್ಲಿಲ್ವೇ ನೀ ವಿಷಯ? ನೀನ್ ಈ ಕಡೆಗೆ ಬಂದಿರ್ಲಿಲ್ವಲ್ಲ ನಮ್ಮ ಮನೆ ಕಡೆಗೆ, ಅದಕ್ಕೆ ಗೊತ್ತಿಲ್ಲ ಅಲ್ವೇ? ಅವತ್ತು ಜಿಲೇಬಿ ಬಂದಾಗ ಬಂದಿದ್ದೆ, ಆಮೇಲೆ ತಿರ್ಗಿ ನೀವು ನಮ್ಮ ಮನೆ ಕಡೆಗೆ ಬಂದಿಲ್ಲಮ್ಮ. ಬರೋದೇ ಇಲ್ಲಮ್ಮ ನೀನು. ಹೆಂಗ ಬಿಡೆ ತಾಯಿ, ಅವಳಿಗೂ ಯಾರು ಇರ್ಲಿಲ್ಲ ಅಮ್ಮಂಗಾಗಿತ್ತು. ಯಾರೋ ಅಜ್ಜಿನ ಯಾರೋ ಇದ್ದಾಳೆ ಅಂತ ಹೇಳ್ತಾ ಇದ್ಲು. ಏನು ಆ ಅಜ್ಜಿ ಏನು ಇಲ್ಲಿಗೇನು ಕರ್ಕೊಂಬಂದು ಇಲ್ಲ, ನಿನಗೂ ಯಾರು ಅಪ್ಪ ಅಮ್ಮ ಇಲ್ಲ ಅಂತೇಳಿ ನೀನು ಗೋಳಾಡ್ತಿದ್ದೆ. ಹೆಂಗ ಅತ್ಲಾಗೆ ಅಕ್ಕ ಆದ್ರೆ ಇಬ್ಬರ ಇದ್ದಾಳಲ್ಲ, ಅವಳ ಕಷ್ಟಕ್ಕೆ ನೀನು, ನಿನ್ನ ಕಷ್ಟಕ್ಕೆ ಅವಳು ಆಗ್ತಾಳೆ ಈ ಪಾಟು. ಹೂ ಕಣ್ಗುಂಡಜ್ಜಿ, ನನಗಂತೂ ತುಂಬಾ ಸಂತೋಷ ಆಯ್ತು ನಮ್ಮ ಅಕ್ಕ ಸಿಕ್ಕಿದ್ದು ಈ ಊರಾಗೆ. ಹೆಂಗೋ ಈ ಊರಿಗೆ ಬಂದಿದ್ಕೆ ನನಗೆ ಇನ್ನೂ ಒಳ್ಳೇದೇ ಆಯ್ತು. ಸರಿ, ನೀವು ಮಾತಾಡ್ತಾ ಇರ್ರಿ, ನಾನು ಇದನ್ನ ತಕೊಂಡೋಗಿ ಖಾರ ಸಾಂಬಾರ ಹಾಕಿ ಒಗ್ಗರಣೆ ಹಾಕಿ ಒಲೆ ಮ್ಯಾಕೆ ಇಕ್ ಬರ್ತೀನಿ. ಹ್ಞೂ ಸರಿ ಅಮ್ಮ, ಹೋಗು. ಸಾರು ಮಾಡೋ ಗೊತ್ತು ಮುಂಚೆ ಉಮ್ಲಿ. ಬಿಸಿ ಬಿಸಿ ಮುದ್ದೆನ ಚೆನ್ನಾಗಿರುತ್ತೆ. ತಲೆ ಸಾರು ಬಾಣ್ತಿಯರ್ಗೆ ಒಳ್ಳೇದು. ಯಾಕೆ ಗುಂಡಜ್ಜಿ, ತಲೆ ಸಾರು ಬಾಣ್ತಿಯರ್ಗೆ ಚೆನ್ನಾಗಿರುತ್ತೆ ಉಣ್ಬೇಕು ಅಂತ ಹೇಳ್ತಾರಲ್ಲ, ಯಾಕೆ? ಅದನ್ನ ತಿಂಬೋದ್ರಿಂದ ಏನಾಗುತ್ತೆ ಬಾಣ್ತಿಯರ್ಗೆ? ಮೇಕೆ ಹೊತ್ತಿನ ತಲೆ ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಗಿಡ್ಕೊಂದೆಲ್ಲ ತಿಂತಾವಲ್ಲ, ಅದು ಅಲ್ದೇನೆ ಮೆದ್ಲು ಎಲ್ಲ ಇರ್ತಾವಲ್ಲ. ಬಾಣ್ತಿಯರ್ಗೆ ಚೆನ್ನಾಗಿರುತ್ತೆ. ಹಾಲು ಚೆನ್ನಾಗಿ ಉತ್ಪತ್ತಿ ಆಗ್ತವೆ, ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಮಕ್ಕಳಿಗೂ ಒಳ್ಳೆ ಬುದ್ಧಿಶಕ್ತಿ ಬರುತ್ತೆ ಅಂತ ತಲೆ ಸಾರ ಮಾಡಿಕ್ತಾರೆ. ಎಲ್ಲ ನಾನು ಕೊಯ್ದ್ರಿ ಯಾತನ ಮೇಕೆ ಓತಾನೋ ಎಲ್ಲನ ಕೊಯ್ದ್ರೆ ತಲೆನ ಬಾಣ್ತಿಯರ್ಗೆ ತಂದು ಮಾಡಿಕ್ತಾರೆ. ನಮಗೂ ಅಷ್ಟೇನೆ, ನಾವು ಹೆರಿಗೆ ಆದಾಗ ಉಂಡೇದಿವಮ್ಮ ತಲೆ ಸಾರ ಎಲ್ಲ ನಮ್ಮಪ್ಪ ಅಮ್ಮಯ್ಯ ಎಲ್ಲನ ತಂದು ಎಲ್ಲನ ಕೊಯ್ದಿದ್ರೆ ತಂದು ಮಾಡಿಕ್ಕರು. ಎಲ್ಲಮ್ಮ ನಿನ್ ಮಗ ಎಲ್ಲಿ ಕಾಣ್ತಿಲ್ಲ? ನನ್ನ ಮಗುನ ನಮ್ಮ ಅಕ್ಕ ಕರ್ಕೊಂಡು ಹೋಗ್ಯಾಳೆ. ಚಾಣವತ್ತು ಕರ್ಕೊಂಡೋಗಿ ಕರ್ಕೊಂಬರ್ತೀನಿ ಅಂತಾನ. ಇಟ್ಟ ಆದ್ರೂ ಬರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ನೋಡಿ ನಾನೇ ಹೋಗಿ ಕರ್ಕೊಂಬರ್ತೀನಿ ಸಾವುಕಾರ ಅಂತ ಹೋಗಿ. ಹೌದಾ, ಹೋಗ್ಲಿ ಬಿಡು. ಪಾಪ ಅವಳಿಗೂ ಆಸೆ, ಯಾರು ಇರ್ಲಿಲ್ವಲ್ಲ ಇಷ್ಟ ದಿನ. ಹೆಂಗ್ ಗೊತ್ತಾಗಿ ನನ್ನ ತಂಗಿ ಮಗ ಅಂತೇಳಿ ಅವಳಿಗೂ ಇಷ್ಟ. ಕರ್ಕೊಂಡು ಹೋಗ್ಯಾಳ ಚಾಣವತ್ತು ಆಟಾಡ್ಸಿ ಕರ್ಕೊಂಬರ್ತಾಳೆ ಬಿಡು. ಅಲ್ಲ ಕಣೆ ಜಿಲೇಬಿ, ಇನ್ನ ಕೆಂಚಮ್ಮ ಯಾವಾಗ ಬರ್ತಾಳಂತ ಈ ಮನೆಗೆ? ಮಗಳ ಮನೆಗೆ ಏನು ಅಲ್ಲೇ ಇದ್ಬಿಡ್ತಾಳಂತ ಸಹಾಯತಕ ಹೆಂಗೆ? ಹೆಂಗ ಏನೋ ಗೊತ್ತಿಲ್ಲ ಕಣ್ಗುಂಡಜ್ಜಿ. ನಾನು ಯಾಕೆ ಕೇಳಕ್ ಹೋಗೋಣ ಹೇಳು? ನಾನು ಏನಾದ್ರು ಕೇಳಿದ್ರೆ ನಾನು ಇಲ್ಲಿಗೆ ಬಂದಿರಕ್ಕೆ ಇವಳಿಂಗ್ ಕೇಳ್ತಾ ಇದ್ದಾಳೆ ಅಂತಾನ ತಿಳ್ಕೊಂತಾರೆ ಗೌರಿನೂ ದಳಮ್ಮನೂ. ಅದಕ್ಕೆ ನಾನು ಏನು ಕೇಳಕ್ ಹೋಗಿಲ್ಲ. ಎಷ್ಟು ದಿನ ಆದ್ರೂ ಇರ್ಲಿ ಹೇಳು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅವ್ರಿಗೆ ಇಷ್ಟ ಬಂದ ಅಷ್ಟು ದಿನ ಇರ್ಲಿ ಬಿಡಿ. ಒಂದಲ್ಲ ಒಂದ್ ದಿವಸ ಆ ಗೌರಿ ಬುದ್ಧಿ ಗೊತ್ತಾದ್ಮೇಲೆ ಅವರೇ ಇಲ್ಲಿಗೆ ಬರ್ತಾರೆ. ನಾನು ಏನು ಕೇಳಕ್ ಹೋಗಲ್ಲ ಅವ್ರನ್ನ. ಹೆಂಗ್ ಗೊತ್ಲಾಗೆ ನಾನು ಅವ್ರ ಜೊತೆಗೂ ಚೆನ್ನಾಗಿರ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ? ಒಂದೇ ಮನೆಗೆ ಇದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ನಮ್ಮ ಆ ಗೌರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನು? ಕೆಂಚಮ್ಮ ಅವಳು ಮಾತು ಕಟ್ಕೊಂಡು ಅಲ್ಲೇ ಇದ್ದಾಳೆ. ಯೋಸ್ತಿನ ಅಂತ ಮಾಡಿಕ್ತಾಳೆ ಅವ್ರ ಅಮ್ಮಗೆ. ಇಲ್ಲಿದ್ದಾಗ್ಲೇನೆ ಮಾಡಿಕಕ್ಕೆ ಬೈಕೆ ಮಾಡು, ನಮ್ಮಮ್ಮ ಎಲ್ಲ ನನ್ನ ತಗೈ ಮಾಡಿಸ್ತೆ ಅಂತ ಹೇಳಿ. ಅವಳ ಬುದ್ಧಿ ಗೊತ್ತಿದ್ದು ಅಲ್ಗೋ ಕುಕ್ಕಣೆ ಅವಳಲ್ಲ ಕೆಂಚಮ್ಮ. ಅವಳಿಗೂ ಒಂದಲ್ಲ ಒಂದ್ ದಿವಸ ಏನು ಅಂತ ಗೊತ್ತಾದ್ಮೇಲೆ ಅವಳೇ ಬಂದೇ ಬರ್ತಾಳೆ. ತಿರ್ಗಾ ಕರಿಯಕ್ಕೆ ಹೋಗ್ಬೇಡಿ ಅಂತ ಹೇಳಿದೀನಿ. ತಸ್ಮಕ್ ಹೋಗೋ ಸೀನಾಪಗನು. ಆಗ್ಲಾಗ್ಲ ಕರಿಯಕ್ಕೆ ಹೋದ್ರೆ ತಿಕ್ ಮ್ಯಾಕ್ ಹೋಗುತ್ತೆ ಕರ್ದೋಟನು. ಒಂದ್ಸಲ ಕರಿಯಾರು, ಒಂದ್ಸಲ ಕರೀತಾರೆ, 2 ಸಲ ಕರೀತಾರೆ, 7 ಸಲ ಅಂತ ಕರಿಯಕ್ಕಾಗುತ್ತೆ? ಯಾರನ್ನು ಹಂಗ್ ಬಲವಂತವಾಗಿ ಯಾರನ್ನು ಕರಿಯಕ್ಕೂ ಹೋಗ್ಬಾರ್ದು ಹೇಳು. ಸದ್ರ ಆಗ್ಬಿಡ್ತೀವಿ. ಒಂದ್ಸಲ 2 ಸಲ ಕರಿಬೇಕು, ಸುಮ್ಮನಾಗ್ಬೇಕು ಅಷ್ಟೇನೆ. ಬರ್ದಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಇವರು ಪಾಪ ಒಳ್ಳೆಯವರು. ಆದ್ರೆ ಆ ದಡಮೈನಿ ಗೌರಿ ಮಾತು ಕಟ್ಕೊಂಡು ಅಲ್ಲಿ ಹೋಗೈತಿ. ನಾನು ಇನ್ನೇನ್ ಮಾಡೋಣ? ಹೆಂಗ್ ಹೊತ್ಲಾಗೆ ಅದು ಅಲ್ಲಿರಕ್ಕೆ ನಾನು ಹೆಂಗ ಇಲ್ಲಿ ನೆಮ್ಮದಿಯಾಗಿದ್ದೀನಿ. ಅಣ್ಣ ಅತ್ಕೆತಾಗಿ ಇಲ್ಲಿಗೆ ಬಂದಿಕ್ಕೆ ನಮ್ಮ ಅಕ್ಕ ಏನೋ ಸಿಕ್ಕಿಡು. ಎಲ್ಲ ಒಳ್ಳೇದೇ ಆತು ಬಿಡು. ಇದು ಒಂಥರನ ಏನೆಲ್ಲ ಸ್ಮಕ್ಕ ಆತೆ ತಲೆ ಸಾರು. ಕುದೀತೈತಮ್ಮ. ಇನ್ನೊಂದು ಒಲೆ ಮೇಕೆ ಮುದ್ದೆ ಹೆಸರಿಗೂ ಇಕ್ಕಿದೀನಿ. ಉಂಡೋಗಿವೆ ಅಂತೀರು, ಹೋಗ್ಬೇಡ. ಅಯ್ಯೋ ಬಿಡೆ, ನಾನು ಅಲೆ ಉಂಡು ಬಂದಿದ್ದೆ. ಇನ್ಯಾರಾಗ್ಲಾಗ್ಲ ಉಂತಾರೆ. ಇವಾಗ ಒಂದ್ ಸ್ವಲ್ಪ ಹೊತ್ತಾತು ಉಂಡು ಬಂದು. ಉಂಬಕ್ಕಾಗಲಾಗ್ಲಾಗ್ಲಾನ. ಇರು ನೀನು ಮನೆಯಾಗ ಮಾಮೂಲಿನ ದಿನ ಉಂಬದೆ ಉಂಡಿರ್ತೀಯ. ಹೆಂಗೂ ನಮ್ಮ ಮನೆಗೆ ತಲೆ ಸಾರು ಮಾಡಿದೀವಿ. ಒಂದೀಟು ಉಂಡೋಗಿವಂತಿ 7 ಸೇರುತ್ತ ಆಟ. ನಮ್ಮ ಅಯ್ಯಪ್ಪನು ಬರುತ್ತೆ. ಇನ್ನೇನು ಅಲೆನೆ ಬೆಂದೈತಿ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮುದ್ದೆನು ಕಟ್ಟಿ ತಾಂಬಂದಿಕ್ತೀನಿ. ನಮ್ಮ ಅಯ್ಯಪ್ಪನು ಬಂದ್ರೆ ಕುಕ್ಕಳ್ರಿ ಹೊಸರನು ಆದ ತಕ್ಷಣ ತಕೊಂಬಂದಿಕ್ತೀನಿ ಉಂಬಿರೆ ಅಂತಿ. ಎಲ್ಗೋಗೆ ನಿಮ್ಮಯ್ಯಪ್ಪ ಸೀನಪ್ಪ?
ಆಯಪ್ಪ ಎಲ್ಲ ವಾಲ್ ಕಡೆಗೆ ಹೋಗ್ತೀನಿ ಅಂತ ಓತಮ್ಮ. ಎಲ್ ಗೊತ್ತಾ ವಾಲ್ತ ಕೋತ ಏನು ಊರಾಗೆ ಕುಕ್ಕಣೈತೆ ಯಾರಿಗ್ ಗೊತ್ತು. ಆತೇನೆ ಲಕ್ಷ್ಮಿ ತಲೆ ಸಾರು ತುಂಬ ಕಿಕ್ಕಕ್ಕಿಲ್ಲಿ ಜಿಲೇಬಿಗೂ ಗುಂಡಜ್ಜಿಗೂ. ಓ ಮಲೆ ಮೇಲೆ ಕಿಕ್ಕಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯಲಿ. ಗುಂಡಜ್ಜಿಗೆ ಅದನ್ನ ತಿಂಬಕ್ಕಾಗಲ್ಲ. ತಲೆ ಸಾರು ಅದು ಅಲ್ದೇನೆ ಒಂದ್ ಸ್ವಲ್ಪ ಜಾಸ್ತಿ ಬೇಯಬೇಕು, ಗಡ್ಸಾಗಿರುತ್ತೆ ತಲೆ ಮಾಂಸ. ಅಚ್ಚೇನಿ ಒಂದಿಟ್ಟು ಗಡ್ಸಾಗೆ ಇರಬೇಕು ಮಾಂಸ, ಹಂಗಾದ್ರೆ ಹಿಂಗೆ ಯಾಳದು ತಿಂಬಕ್ಕೆ ಚೆನ್ನಾಗಿರುತ್ತಲ್ವೇನು ಗುಂಡಜ್ಜಿ? ನಿಮ್ಮಂತ ಹುಡುಗರ್ಗೇನ ಚೆನ್ನಾಗಿರುತ್ತಮ್ಮ, ಆದ್ರೆ ವಯಸ್ಸಾಗಿರೋರ್ಗೆ ಅಲ್ಲೂ ಗಡ್ಸಾಗಿರ್ಬೇಕಲ್ಲ ತಿಂಬಕ್ಕೆ ಮಾಂಸನ. ಬೇಯ್ಲಿ ಬೀಳು ಒಂದ್ ಸ್ವಲ್ಪ ಹೊತ್ತು. ಹೋಗಿಲ್ಲ ಸ್ಮಕ್ಕ ಹೋಗು, ನಿನ್ ಗಂಡಿಗೆ ಆತ್ರ ಕುಂಬಕ್ಕಂತ ಬಂದೇವನಿ ಆಗಿದ್ದೆ ಇಚ್ಚಂಬರ ಮುದ್ದೆ ಕಟ್ಟಿ. ನಾನು ಹೋಗ್ತೀನಿ ಮಂತಕ್ಕೆ. ಹೋಗ್ಬೇಡ ಕುಕ್ಕ, ಉಂಡು ಹೋಗಿವೆ ಅಂತಂದ್ರೆ ತಿರ್ಗಿ ಹೋಗ್ತೀನಿ ಅಂತೀಯ. ಇಚ್ಚಂಬತ್ತೀನಿ ಏನು ಹೋಗ್ಬೇಡ, ಆಗೈತೆ ಆಲೇನು. ಹ್ಞೂ ಸರಿ ಅಮ್ಮ, ನಾನು ವಾಲ್ ಕಡೆಗೆ ಹೋಗ್ಬೇಕು. ಜಾಲ್ದು ಒಂದು ಇಟ್ಟು ಇಕ್ಕೆಂಬ, ನನಗೇನು ಸ್ಯಾನ ಇಕ್ಕೆಂಬರ್ಬೇಡ. ಆಗೈತಿ ಇನ್ನೇನು ಈ ಇಟ್ಟು ಇದು ಮುದ್ದೆ ಕಟ್ಟಿ ತರಾದೇನಿ. ಬೆಂದಿರೋ ತಿಟ್ಟಕ್ಕೆ ತತ್ತೀನಿ ಇರು, ಉಂಡೆ ಹೋಗಿವೆ ಅಂತೆ. ಅಣ್ಣ ಕುಕ್ಕ ಬಾ ಅಣ್ಣ, ಅದಕ್ಕೆ ಊಟಕ್ಕೆ ಬರ್ತಾರೆ, ಊಟ ಮಾಡೋಣ ಕುಕ್ಕ ಬೈ ಕಡಿಕೆ. ಸಾಂಬಾರೆಲ್ಲ ಸ್ಮಕ್ಕ ಬೇಯ್ದಿದ್ರು ಪರವಾಗಿಲ್ಲ, ಒಂದು ಈಟೆ ಉಳಿನೇ ಬಿಡ್ಕೊಂಡು ತತ್ತ ಜಾಲ್ದು ಹೋಗ್ಬೇಕು. ತಾಳ್ರಿ ಊಟ ಮಾಡ್ರಿ. ಅಲ್ಲ ನಾನು ನೋಡಿ ಯೋಸನ್ ತುಂಡು ಹಾಕ್ಯಂಬಂದಿದ್ಯಾ, ಒಂದು 2 ಹಾಕ್ಯಂಬರೋದು ಬಿಟ್ಟು ನನಗೆ ಒಗ್ಯಕ್ಕಾಗಲ್ಲ. ತಲೆ ಸಾರು ಒಂದಿಟ್ಟು ಗಡ್ಸಾಗಿರ್ತವೆ ಮಾಂಸ ತುಂಡುಗಳು. ಒಂದು 2 ಹಾಕಿದ್ದೀನಿ, ನಿಧಾನಕ್ಕೆ ಉಂಡೋಗಿ ಗುಂಡಜ್ಜಿ ಏನಾಗಲ್ಲ. ಬರೀ ಉಳಿ ಹೆಂಗ್ ಬಿಟ್ಟಕ್ಕನ ಹೇಳು, ಬೆಂದೈತೆ ಆಲೇನು. ಅದಕ್ಕೆ ನೀವು ಇಕ್ಕೆಂಬ ಹೋಗ್ರಿ, ನೀವು ನಮ್ಮ ಜೊತೆಗೆ ಊಟ ಮಾಡಿರಂತೆ, ನೀವು ಒಂದು ತಟ್ಟೆಗೆ ಇಕ್ಕೆಂಬರಾಗಿ ಅದಕ್ಕೆ ಹೋಗಿ. ಹ್ಞೂ ಸರಿ ಅಮ್ಮ, ಇಕ್ಕೆಂಬತ್ತೀನಿ ಇರು. ಅನ್ನ ಇಕ್ಕಕ್ಕೆ ತಿರುಗಿ ಎದ್ದಾಳ್ಬೇಕಾಗತ್ತೆ, ಅದಕ್ಕೆ ನೀವೆಲ್ಲ ಉಂಬ್ಲಿ ಅಂತ ನಿಮಗೆ ಇಕ್ಕೆಂಬಂದೆ. ಇರು ತೀರ ಕೈ ತೊಳ್ಕೊಂಡು ಎಲ್ಲರಿಗೂ ಇಕ್ಕಿ ನಾನು ಇಕ್ಕೆಂತೀನಿ ಅನ್ನನ. ನಾನು ಇಕ್ಕೆಂಬತ್ತೀನಿ, ನಿಮ್ಮ ಜೊತೆಗೆ ಉಂಬ್ತೀನಿ, ನನಗೂ ಅಟ್ಟಸ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.